ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭೂಮಿಕಕ್ನವರು ನಿಮ್ಮನ್ನ ವಿಶ್ವಾಸಕ್ಕೆ ತಗೊಂಡು ನಿಮ್ ತಾವ್ ಅದೆಷ್ಟು ಸಂದಾಗಿ ಮಾತಾಡಿದ್ರು ಅಲ್ವಾ ರೀ. ನನಗೆ ನಿಮ್ಮ ಹೆಂಡತಿಯಾಗಿ ಸಾನೆ ಖುಷಿ ಆಗ್ತಾ ಇದ್ದಾರೆ. ಅಂತೂ ನನ್ನ ಗಂಡ ಎಲ್ಲಾ ದೃಷ್ಟಿಯಲ್ಲೂ ಒಳ್ಳೆಯವರಾದ್ರಲ್ಲ, ಅದೇ ನನಗೆ ಸಾನೆ ಖುಷಿ ಕೊಡ್ತಿರೋದು. ನಿಮ್ಗೂ ಖುಷಿ ಆಗ್ತಾ ಇತ್ತಾ? ಅಫ್ಕೋರ್ಸ್ ಮಲ್ಲಿ, ಖಂಡಿತ. ಯಾರ ಹತ್ರನಾದರೂ ಅಪ್ರಿಸಿಯೇಷನ್ ಸಿಕ್ಕಿದಾಗ ಅಥವಾ ನಮ್ಮಲ್ಲಿರೋ ಒಳ್ಳೆತನ ಅವರು ರೆಕಗ್ನೈಸ್ ಮಾಡಿದಾಗ, ಗುರುತಿಸಿದಾಗ ಆಬ್ವಿಯಸ್ಲಿ ಖುಷಿ ಆಗೇ ಆಗುತ್ತಲ್ವ. ಹೌದು ರೀ, ನೀವು ಯಾವಾಗಲೂ ಹಿಂಗೆ ಇರಬೇಕು, ಎಲ್ಲರ ಕೈಲೂ ಸಹಿ ಅನ್ಸ್ಕೋಬೇಕು, ಅದೇ ನನ್ನ ಆಸೆ. ಸರಿ, ನೀವೆಲ್ಲರಿಗೂ ಸ್ವೀಟ್ಸ್ ಕೊಟ್ಬಿಡಿ, ನಾನು ರೂಮ್ನಾಗಿರ್ತೀನಿ. ಕೊಡಿ. ಎಲ್ಲ ಸರಿ, ಈ ಭೂಮಿಕಾ ಅನ್ಸ್ಕೊಂಡೋಳು ನನ್ನ ಜೊತೆ ಯಾಕೆ ಇಷ್ಟೊಂದು ನೈಸ್ ಆಗಿದ್ದಾಳೆ? ಎಲ್ಲೋ ಏನೋ ಮಿಸ್ ಹೊಡಿತಿದ್ಯಲ್ಲ, ಯಾಕೋ ಗೊತ್ತಿಲ್ಲ. ಯಾವುದೋ ಮೂಲೆಯಲ್ಲಿ ಡೇಂಜರ್ ಸೈರನ್ ಹೊಡ್ಕೋತಾ ಇದೆ. ಮ್ಯಾಟ್ರ್ ಏನಿರ್ಬೋದು. ಗೌತಮ್ ಅವರೇ, ಸ್ವಲ್ಪ ಹುಷಾರಾಗಿ ಹೋಗಿ. ಐ ಡೋಂಟ್ ವಾಂಟ್ ಟು ಮಿಸ್ ದೆಮ್ ಅಟ್ ಎನಿ ಕಾಸ್ಟ್. ನೀವು ಆರಾಮಾಗಿರಿ, ಹೆದರ್ಕೋಬೇಡಿ. ಅವನು ಯಾರು ಅಂತ ಗೊತ್ತಾಗಬೇಕು, ಚಚ್ಚಾಕ್ಬೇಕು ಅನ್ನೋಷ್ಟು ಕೋಪ ಬರ್ತಾ ಇದೆ. ಒಂದು ಚೂರು ಕಷ್ಟಪಡುತ್ತೆ, ಒಂದು ಚೂರು ಬೆವರು ಸುರಿತೆ, ಕೈಗೆ ಕೋಟಿ ಕೋಟಿ ಹಣ ಬಂದು ಬಿಡುತ್ತಿದ್ಯಲ್ಲ ಮಾಮ್ಸ್, ಅದಕ್ಕೆ. ಓ, ಆ ದುಡ್ಡು ಇವತ್ ಬರ್ತಾ ಇದೆಯಾ? ಹೊಡೆದಿಯಲ್ಲೋ ಬಂಪರ್ ಲಾಟ್ರಿ. ಬರೀ ಲಾಟ್ರಿ ಅಲ್ಲ ಮಾಮ್ಸ್, ಇಟ್ ಈಸ್ ಅ ಬಂಪರ್ ಲಾಟ್ರಿ. ಅವ್ರನ್ನ ನಮ್ಮ ಹಳೆ ಫ್ಯಾಕ್ಟ್ರಿ ಇದೆಯಲ್ಲ, ಅಲ್ಲಿಗೆ ಬರಕ್ಕೆ ಹೇಳಿದ್ವಿ. ಅಳಿವಯ್ಯ, ಆ ದುಡ್ಡು ಬಂದ್ಮೇಲೆ ಈ ಬಡಪ್ಪ ಈ ಮಾವನ್ನ ಮರಿಬೇಡಪ್ಪ. ಒಂದು ಪಾರ್ಟಿ. ಅಳಿವಯ್ಯ, ಹುಷಾರ್ ಕಣೋ. ಈ ದುಡ್ಡಿನ ವಾಸನೆ ನಿಮ್ಮ ಅಣ್ಣಂಗೋ ಅಥವಾ ಅವನ ಚೇಲ ಆನಂದಿಗೋ ಬಂದ್ಬಿಟ್ರೆ ಕಷ್ಟ. ಅದಲ್ದೆ ಆ ಭೂಮಿಕಾ ಬೇರೆ ಅವಳಲ್ಲಿ, ಅವಳು ಇನ್ನೂ ಡೇಂಜರಸ್. ಬಿ ಕೇರ್ಫುಲ್. ಯೋಚನೆ ಮಾಡ್ಬೇಡ ಮಾಮ್ಸ್. ಈಗ ಊಟ ಆಗ್ತಿದ್ದಾಗೆ ಫಿಂಗರ್ ಬೌಲಲ್ಲಿ ಹಾಟ್ ವಾಟರ್ ಹಾಕಿ, ಲೆಮನ್ ಹಾಕಿ ನೀಟಾಗಿ ಕೈ ತೊಳ್ಕೊಳಲ್ವ ನಾವು? ಹಾಗೆ ಇದು. ಎಷ್ಟು ತಿಂದಿದ್ದೀನಿ, ಏನು ತಿಂದಿದ್ದೀನಿ ಅಂತ ಯಾರಿಗೂ ಗೊತ್ತಾಗಲ್ಲ, ಹೊಟ್ಟೆ ತುಂಬಿರೋನಿಗೆ ಮಾತ್ರ. ಅದೆಂಗ ಅಳಿವಯ್ಯ? ನಾನೇನು ದಡ್ಡ ಅನ್ಕೊಂಡಿದ್ಯ ಮಾಮ್ಸ್? ಚಾನ್ಸೇ ಇಲ್ಲ ಮಾಮ್. ಅವರು ನನಗೆ ಅಮೌಂಟನ್ನು ಕ್ಯಾಶಲ್ಲಿ ಕೊಡ್ತಾ ಇದ್ದಾರೆ. ಸೊ ನಾನು ಹತ್ರ ಅಮೌಂಟ್ ತೊಗೊಂಡಿದ್ದೀನಿ ಅದಕ್ಕೆ ಯಾವುದೇ ರೀತಿ ಸಾಕ್ಷಿ ಇರೋದಿಲ್ಲ, ಎಲ್ಲ ಗಪ್ ಚುಪ್ಪಾಗಿ ನಡೆದೋಗೋದು. ಅದೇ ದುಡ್ಡು ತಂದು ಕೊಟ್ಟವ್ರು ಯಾರು ಅಂತ ಬಾಯ್ ಬಿಟ್ಬಿಟ್ರೆ ಏನ್ ಮಾಡ್ತೀಯ? ಚಾನ್ಸೇ ಇಲ್ಲ. ಅವ್ರ ಆ ಥರ ಕೆಲಸ ಮಾಡಕ್ಕೆ ಹೋಗಲ್ಲ, ಮಾಡಿದ್ರೆ ಅವ್ರಿಗೆ ಲಾಸ್. ನನ್ನ ಕಡೆಯಿಂದ ನೆಕ್ಸ್ಟ್ ಏನು ಇನ್ಫಾರ್ಮೇಷನ್ ಸಿಗೋದಿಲ್ವಲ್ಲ, ಸೊ ಅವರು ಅಂತ ಮಣ್ಣು ತಿನ್ನೋ ಕೆಲಸ ಮಾಡೋದಿಲ್ಲ. ಮಾಮ್ಸ್, ಲಾಭ ಮಾಡ್ಕೋಬೇಕು ಅಂತ ಓಡ್ತಾರೋ ಈ ಪ್ರಪಂಚದಲ್ಲಿ ಲಾಸ್ ಮಾಡ್ಕೊಳಕ್ಕೆ ಯಾರು ಇಷ್ಟಪಡ್ತಾರೆ? ಕಾಮನ್ ಸೆನ್ಸ್ ಯೋಚನೆ ಮಾಡು. ಅದು ಸರಿನೇ ಕಣೋ, ಲಾಭನೇ ಮುಖ್ಯ. ನೀತಿ ನಿಯತ್ತಿಗೆ ಗೋಲಿ ಮಾರೋ ಅನ್ನೋದೇ ಈಗಿನ ಪಾಲಿಸಿ, ಹೌದಲ್ವಾ? ಏನೇ ಹೇಳು ಅಳಿಮಯ್ಯ, ನೀನು ನಿನ್ನ ಅಮ್ಮನ ಥರನೇ ಏನೇ ಮಾಡಿದ್ರು 360 ಡಿಗ್ರಿ ಆ್ಯಂಗಲಲ್ಲೇ ಯೋಚನೆ ಮಾಡ್ತೀಯಲ್ಲೋ. ಜಯದೇವ ಅಂತ ಹೆಸರಿಟ್ಕೊಂಡು ಜಯನೇ ಸಾಧಿಸ್ಬಿಟ್ಟಿಯಲ್ಲೋ. ಬೇಡ ಸಾಕು, ಈ ಬಿಲ್ಡಪ್ ದಯವಿಟ್ಟು ಬೇಡ. ಮಾಮ್ಸ್, ಈ ಬಿಲ್ಡಪ್ಪು ಒಂಥರ ಕೇಳಕ್ಕೆ ಚೆನ್ನಾಗಿರುತ್ತೆ, ಆದರೆ ಅದಕ್ಕೆ ಅಂತ ಒಂದು ಹವಾ ಮೇಂಟೈನ್ ಮಾಡ್ಬೇಕು ನೋಡು, ಅದು ಸಿಕ್ಕಾಬಟ್ಟೆ ಕಷ್ಟ. ಅದಕ್ಕೆ ನಾನೊಂದು ಡಿಸೈಡ್ ಮಾಡಿದ್ದೀನಿ, ಇನ್ಮೇಲೆ ಸೈಲೆಂಟ್ ಕಿಲ್ಲರ್ ಆಗಿದ್ದು ಪ್ರಾಣ. ಕಾಲಕ್ಕೆ ನಮಗೆ ಏನಾಗಬೇಕೋ ಆ ಕೆಲಸನ ಸೈಲೆಂಟ್ ಆಗಿ ಸಾಧಿಸ್ಕೊಂಡು ನಾನಾಯ್ತು ನನ್ನ ಪಾಡಾಯ್ತು ಅಂತ ಇದ್ಬಿಡ್ತು. ಗುಡ್, ಒಳ್ಳೆ ಆಲೋಚನೆ. ಈ ಗೆಲುವು ಅನ್ನೋದು ತಲೆಗೇರ್ಬಾರ್ದು ಕಣೋ. ಅವಾಗ ನೆಲ ಕಾಣಲ್ಲ, ಪಾತಾಳ ಕಾಣಲ್ಲ. ಬಿದ್ದು ತಲೆ ಹೊಡ್ಕೊಂಡ ಮೇಲೇನೆ ಗೊತ್ತಾಗೋದು ಬಿದ್ದೆ ಅಂತ. ಅದಾಗಿರ್ಲಿ ಮಾಮ್ಸ್, ಇವಾಗ ಸದ್ಯಕ್ಕೆ ನನ್ನ ತಲೆ ಓಡ್ತಾ ಇರೋದೇನು ಗೊತ್ತಾ? ಭೂಮಿಕಾ ಈ ನಡುವೆ ನನ್ನ ಜೊತೆ ತುಂಬಾ ನಾಜೂಕಾಗಿ ನೈಸಾಗಿ ಬಿಹೇವ್ ಮಾಡ್ತೀಯ. ಈ ಸಕ್ಕರೆ ಪಾಕದಲ್ಲಿ ಆಲ್ರೆಡಿ ಬಿದ್ದಿರೋ ಜಾಮೂನ್ ತಲೆ ಮೇಲೆ ಇನ್ನೊಂದಷ್ಟು ಸಕ್ಕರೆ ಹಾಕೋತಾರ. ತಿನ್ನಕ್ಕೇನೋ ರುಚಿಯಾಗಿ ಸ್ವೀಟ್ ಆಗಿರುತ್ತೆ, ಬಟ್ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ. ಭಯ ಆಗ್ತಿದೆ ನನಗೆ. ಅಯ್ಯೋ ಅಳಿಮಯ್ಯ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ಅವಳಿಗೆ ಮೊದಲು ನಿನ್ನ ಮೇಲೆ ನಂಬಿಕೆ ಇರಲಿಲ್ಲ, ಸಕ್ಕರೆ ಪಾಕ ಕಹಿ ಆಗಿತ್ತು. ಈಗ ನೀನು ಮತ್ತೆ ಮಲ್ಲಿ ಚೆನ್ನಾಗಿದ್ದೀರಲ್ಲ, ಈಗ ಸಕ್ಕರೆ ಪಾಕ ಸಿಹಿ. ಎಕ್ಸ್ಟ್ರಾ ಬೋನಸ್ ಸಕ್ಕರೆ ಪಾಕ ತರ. ಬೇಸಿಗೆ ಮುಗಿದು ಮತ್ತೆ ಮಳೆಗಾಲ ಶುರುವಾಗುತ್ತಲ್ಲೋ, ಅದೇ ಥರ. ಏನು ತಲೆ ಕೆಡ್ಸ್ಕೋಬೇಕಾಗಿಲ್ಲ. ಇದು ಮಾಮೂಲಿ ಮಳೆಗಾಲದಲ್ಲಿ ಬರೋ ಮಳೆ ಥರ ಕಾಣಿಸ್ತಿಲ್ಲ ಮಾಮ್ಸ್.
ಈ ಬೇಸಿಗೆಲಿ ದಿಢೀರ್ ಅಂತ ಬಂದು ಶೆಕೆ ಜಾಸ್ತಿ ಮಾಡಿ ಹಂಗೆ ಮಾಯ ಆಗ್ಬಿಡುತ್ತಲ್ಲ, ಮೋಡದ ಮೊರೆ ಬಿಸಿಲು ಥರ ಇದೆ. ಯಾಕಂದ್ರೆ ಇವತ್ತು ಅವಳು ನನ್ನ ಜೊತೆ ಮಾತಾಡಿದ ರೀತಿ ಬೇರೆ ಥರನೇ ಇತ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಹಲೋ ನಾನೇನು ಕೇಳಲೇ ಇಲ್ಲ, ನೀವೇ ತಸ್ತು ಅಂತಿದ್ದೀರಾ? ನಿಮ್ಗೇನಾದ್ರೂ ಬೇಕಿತ್ತಾ? ಡ್ರಾಪ್. ದೇವ್ರಿಗೆ ವಾಹನ ಇಲ್ದಂಗೆ ಆಗೋಯ್ತಾ? ವಾಹನ ಇದೆ, ಆದ್ರೆ ಮನುಷ್ಯರು ಎಷ್ಟು ಒಳ್ಳೆಯರು ಅಂತ ಪರೀಕ್ಷೆ ಮಾಡೋದಕ್ಕೆ ಹಿಂಗ್ ನಿಂತಿದೀವಿ. ಪರೀಕ್ಷೆ ಡ್ರಾಪ್ ಕೊಡೋದಕ್ಕೆ? ಆಯ್ತು, ಬನ್ನಿ ಕೊಡ್ತೀನಿ. ನಡಿಯಕ್ಕ. ಲೇ ನಿಲ್ರೋ, ನಿಮ್ಗೇನ್ ತಲೆಗೆಲ್ಲ ಕೆಟ್ಟಿದ್ಯಾ? ಗುರ್ತು ಪರಿಚಯ ಇಲ್ದೆ ಶಿವ ಅಂತ ಹತ್ತೆ ಬಿಡ್ತಿದ್ದೀರಾ ಅಲ್ವಾ? ಪಾರ್ಟಿ ಬೇರೆ ನೋಡಕ್ಕೆ ಡಮಾಲ್ ಗುಟ್ಟೆ ತರ ಕಾಣಿಸ್ತಿದೆ. ಇವ್ರೆ, ನೀವ್ ಈ ಊರ್ಗೆ ಹೊಸಬ್ರು ಅನ್ಸುತ್ತೆ. ಯಾವ ಊರಿಂದ ಬಂದಿದ್ದೀರಾ? ಎಲ್ಲಿಗೆ ಹೋಗ್ತಿದ್ದೀರಾ? ಪಿನ್ ಕೋಡ್ ಏನು, ಅಡ್ರೆಸ್ ಏನು ಎಲ್ಲ ಹೇಳ್ತೀರಾ ಸ್ವಲ್ಪ? ಅಲ್ಲ ರೀ, ನೀವೇನ್ ದೇವ್ರಾ ಇಲ್ಲ ಪೊಲೀಸಾ? ಡ್ರಾಪ್ ಕೊಡ್ತೀನಿ ಅಂದೆ ತಾನೆ, ಸುಮ್ನೆ ಬನ್ನಿ. ಅಪ್ಪಯ್ಯ, ಯಾರ್ಯಾರೋ ಗಾಡಿ ಹತ್ಬಿಟ್ಟು ದೇವ್ರಿಗೆ ಕಿಡ್ನಾಪ್ ಮಾಡ್ಬಿಟ್ರ? ಆಗಲ್ಲ ಆಗಲ್ಲ ಆಗಲ್ಲ. ನಾವ್ ಹತ್ಬೇಕು ಅಂತ ನಿರ್ಧಾರ ಮಾಡೋದಕ್ಕೆ ಸ್ವಲ್ಪ ವಿಷಯನ ತಿಳ್ಕೊಬೇಕು. ಸರಿ ಆಯ್ತು. ನನ್ನ ಹೆಸರು ಚಿರಾಗ್ ಅಂತ. ನಮ್ದು ಬೆಂಗಳೂರಲ್ಲಿ ಫ್ಯಾಷನ್ ಡಿಸೈನಿಂಗ್ ಕಂಪ್ನಿ ಇದೆ. ನಮ್ಮನೇಲಿ ನಮ್ಮ ಅತ್ತಿಗೆ, ನಮ್ಮಣ್ಣ, ಇನ್ನೂ ಎಷ್ಟೊಂದು ಜನ ಇದೀವಿ. ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಕೊಟ್ಟಿದ್ದಾರೆ, ಅದಕ್ಕೆ ಅಲ್ಲಿಗೆ ಹೊರಟಿದೀನಿ. ಅಕ್ಕ ಎಲ್ಲ ಓಕೆ, ಮತ್ತಿನ್ ಕಾಯೋದ್ ಯಾಕೆ? ಆಹಾ ಆಹಾ, ಎಲ್ಲ ವಿಷಯ ತಿಳಿದಾಯ್ತು. ಒಂದ್ ಹಂತಕ್ಕೆ ನೀವ್ ನಂಗೆ ಪರಿಚಯ ಆಗಿದ್ದೀರಾ. ನಾವೆಲ್ಲರೂ ನಿಮ್ ವಾಹನನ ಬಳಸ್ತೀವಿ. ಹತ್ರ ನಂಗೆ ನಿಮ್ ಕಾಸ್ಟ್ಯೂಮ್ ತುಂಬಾ ಇಷ್ಟ ಆಯ್ತು. ಸಾಕ್ಷಾತ್ ದೇವ್ರೇ ಬಂದಿದ್ದಾರೇನೋ ಅನ್ಸುತ್ತೆ. ಯಾರು ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಯಾರೋ ಏನು ಭಕ್ತ, ನಿಮ್ ಪಕ್ಕದಲ್ಲಿರೋ ಅಕ್ಕ ದೇವ್ರೆ. ಅಕ್ಕನ? ನಿಮ್ ಪಕ್ಕದಲ್ಲಿ ಕೂತಿರೋ ದೇವತೆ. ನನ್ ಕಚ್ಚೆನ ನಮ್ಮಮ್ಮನ್ ಹಳೇ ಸೀರೆಲ್ ಹೊಲ್ದಿದ್ದಾರೆ. ನಿಮ್ಗೇನಾರು ಗೊತ್ತಾತಾ? ಹೋಗ್ಲಿ ಬಿಡಿ, ನಮ್ಮೂರನ್ ದೇವಸ್ಥಾನಕ್ ಹೋಗಿ ದೊಡ್ಡ ದೇವ ಹತ್ರ ಬೇಳ್ಕೊಡಿ. ಹೆವಿ ಪವರ್ ಅವ್ರಿಗೆ. ಅಲ್ಲೇ ಡ್ರಾಪ್, ಅಲ್ಲೇ ಬಹುಮಾನ. ಮದ್ವೆನೂ ಫಿಕ್ಸ್, ಹುಡುಗಿನೂ ಫಿಕ್ಸು. ಆದ್ರೆ ಆ ಹುಡುಗಿ ನಮ್ಮ ಅತ್ತಿಗೆಗೂ ಇಷ್ಟ ಆಗ್ಬೇಕಲ್ಲ. ದೊಡ್ಡ ದೇವ್ರೆ ತತಾಸ್ತು ಅನ್ಬಿಟ್ರೆ ನಿಮ್ ಅದ್ಕೆ ಯಾಕೆ ತತಾಸ್ತು ಅನ್ನಲ್ಲ? ಮತ್ತೆ ನಿಮ್ ಮದ್ವೆ ಫಿಕ್ಸ್ ಆದ್ರೆ ನಿಮ್ಗೂ ನಿಮ್ ಹೆಂಡತಿಗೂ ನಾನೇ ಬಟ್ಟೆ ಹೊಳಿತೀನಿ. ನೀವೇನ್ರಿ ಬರೀ ಬಟ್ಟೆ ಹೊಲಿಯೋದ್ರ ಬಗ್ಗೆನೇ ಮಾತಾಡ್ತಾ ಇರ್ತೀರಾ? ನಿಮ್ ತರ ದೊಡ್ಡ ದೊಡ್ಡ ಆಸೆಗಳೆಲ್ಲ ಇಲ್ಲ ನನಗೆ. ಮದ್ವೆ ಆಗಿದ್ವೆ ಬೇಡವೇ ಬೇಡ. ನಾನು ಹೊಲಿಯೋ ಬಟ್ಟೆನ ನಮ್ಮೂರವರು ಹಾಕೊಂಡ್ ಮಿಂಚ್ಬೇಕು. ನಮ್ಮ ಅಪ್ಪ ಅಮ್ಮನ್ನ ಖುಷಿಯಾಗಿ ನೋಡ್ಕೊಂಡು ಅದೇ ಊರಲ್ಲಿ ಆರಾಮಾಗಿರ್ಬೇಕು. ಅದೇ ನನ್ನ ಆಸೆ. ಒಂದ್ ವೇಳೆ ನಿಮ್ಮ ಅಪ್ಪ ಅಮ್ಮನೇ ನಿಮ್ ಮದ್ವೆ ಮಾಡ್ಸಕ್ ಮುಂದೆ ನಿಂತ್ಕೊಂಡ್ರೆ ಅಥವಾ ಅಂತ ಸಂದರ್ಭ ಬಂದ್ರೆ ಆಗೇನ್ ಮಾಡ್ತೀರಾ? ನಂತರ ನಾಟಿ ಪೇಸ್ಗೆ ನಿಮ್ ತರ ಸಿಟಿ ಪೇಸ್ ಬೇಕು ಅಂತ ಹೇಳಿದಾಗ ಅದಾಗಲ್ಲ, ಮದ್ವೆನೂ ಆಗಲ್ಲ. ಅಲ್ಲಿಗೆ ಮದ್ವೆ ಕತೆ ಗೋತಾ. ಹೆಂಗೆ ನಮ್ ಪ್ಲಾನು? ಸೂಪರ್. ದೇವಿ, ದೇವತೆಗಳೆಲ್ಲ ಇಳ್ದಿದ್ದಾಯ್ತಾ? ನೀವು ಮಾಡಿರೋ ಆಶೀರ್ವಾದ ನೆನಪಿದೆ ತಾನೆ? ಅದ್ ನಿಜ ಆಗಂಗ್ ನೀವೇ ನೋಡ್ಕೋಬೇಕು. ಹೀಗಂದ್ರೆ ಹೀಗೆ, ಹಾಗಂದ್ರೆ ಹಾಗೆ ಆಗುತ್ತೆ. ಇವತ್ತು ಇಷ್ಟತ್ರಲ್ಲೇ ನಿಮ್ಗೊಪ್ಗೆ ಆಗೋ ಹುಡ್ಗಿ ನಿಮ್ ಮುಂದೆ ಬಂದು ನಗ್ತಾಳೆ ಭಕ್ತ. ಕಾದು ನೋಡಿ, ನಿಮ್ಗೆ ಸಂಪೂರ್ಣ ಪ್ರೀತಿಯನ್ನು ಕರುಣಿಸ್ತಿದ್ದೀನಿ. ಶೀಘ್ರಮೇವ ಇಷ್ಟಪಡುವಂತ ಹುಡುಗಿ ಪ್ರಾಪ್ತಿ ರಸ್ತು. ಅದಾದ್ಮೇಲೆ ಕಲ್ಯಾಣಂ ಪ್ರಾಪ್ತಿ ರಸ್ತು.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು ನಮ್ಮ ಶ್ರೀನಿವಾಸ್ ಅವ್ರದ್ದು ರಿಟೈರ್ಮೆಂಟ್ ಡೇ. ಇಷ್ಟು ವರ್ಷ ಪ್ರಾಮಾಣಿಕತೆಯಿಂದ ನಮ್ಮ ಕಂಪ್ನಿ ಸೇವೆ ಸಲ್ಲಿಸಿದ್ದಾರೆ. ಇವತ್ತು ನಿವೃತ್ತಿ ಆಗ್ತಿದ್ದಾರೆ. ಅದಕ್ಕೋಸ್ಕರ ನಮ್ಮ ಕಂಪ್ನಿ ಕಡೆಯಿಂದ ಒಂದು ಬೀಳ್ಕೊಡುಗೆ ಸಮಾರಂಭ ಇಟ್ಕೊಂಡಿದ್ದೀವಿ. ಶ್ರೀನಿವಾಸ್, ಇದು ನಿಮ್ಮ ರೆಸಿಗ್ನೇಷನ್ ಲೆಟರ್. ಏನ್ ಸರ್ ಎಲ್ಲ ಇವತ್ತೇ ಮುಗಿಸ್ತಾ ಇದ್ದೀರಾ? ರಿಟೈರ್ಮೆಂಟ್ ಡೇನೇ ಇದೆಲ್ಲ ಕೊಡಬೇಕು ಅಂತ ನಮ್ಮ ಕಂಪ್ನಿಯಿಂದ ಆರ್ಡರ್ ಆಗಿದೆ. ಇದಕ್ಕೋಸ್ಕರ ನೀವು ನಮ್ಮ ಕಂಪ್ನಿ ಕಡೆ ಬರೋದು, ನಮ್ಮ ಎಂಪ್ಲಾಯ್ಸ್ಗೆ ಬೇರೆ ರೀತಿ ಭಾವನೆ ಬರೋದು ಬೇಡ ಅಂತ ಈಗಲೇ ಕೊಡ್ತಾ ಇದ್ದೀವಿ. ಇದರಿಂದ ನಿಮಗೆ ಉಪಯೋಗ ಆಗ್ಬೋದಲ್ವಾ? ಒಳ್ಳೆಯದ. ಶ್ರೀನಿವಾಸ್, ನಮ್ಮ ಎಂಪ್ಲಾಯ್ಸ್ಗೋಸ್ಕರ ಒಂದೆರಡು ಮಾತಾಡ್ಬೋದಾ? ಸರ್, ಮಾತಾಡೋಷ್ಟು ದೊಡ್ಡವನಲ್ಲ. ಎಲ್ಲರಿಗೂ ನಮಸ್ಕಾರ. ಇಷ್ಟು ವರ್ಷ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಅಂತ ಅನ್ಕೊಂಡು ನನ್ನ ಕೈಲಾದ ಮಟ್ಟಿಗೆ ಕಂಪ್ನಿನಲ್ಲಿ ಉಳಿದಿದ್ದೀನಿ. ಮನೇಲಿ ಏನೇ ಕಷ್ಟ ಆದರೂ ಇಲ್ಲಿಗೆ ಬಂದು ನಿಮ್ಮ ಜೊತೆ ಎಲ್ಲ ಕಷ್ಟ ಮತ್ತು ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸನೂ ಮಾಡ್ತಾ ತಿಂಗಳು ಕೊನೆಯಲ್ಲಿ ಚೆಕ್ ಕೈಗೆ ಬಂದಾಗ ಇಡೀ ತಿಂಗಳು ಪಟ್ಟ ಆಯಾಸ ಕಷ್ಟ ಎಲ್ಲ ಮರ್ತೋಗ್ತಾ ಇತ್ತು. ನಾನು ಈ ಕಂಪ್ನಿ ಕೆಲ್ಸಕ್ಕೆ ಸೇರಿದಾಗ ನನ್ಗಿನ್ನೂ ಎಷ್ಟೋ ವರ್ಷ ಇದೆ ಸರ್ವಿಸ್ ಅಂತ ಅನ್ಕೊಂಡಿದ್ದೆ. ಆದ್ರೆ ಆ ರಿಟೈರ್ಮೆಂಟ್ ದಿನ ಇಷ್ಟು ಬೇಗ ಬರುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ನಾನು ಈಗಲೂ ನಂಬಕ್ಕಾಗ್ತಾ ಇಲ್ಲ. ನೀವೆಲ್ಲ ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದೀರಾ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ, ನಾನು ಏನಾದರೂ ಕೆಲಸ ಮಾಡ್ತಾ ಅಂದಿದ್ರೆ ನನ್ಗೆ ಕ್ಷಮಿಸ್ಬಿಡಿ. ಥ್ಯಾಂಕ್ ಯು ಸರ್. ಒಳ್ಳೆದಾಗಲಿ ಶ್ರೀನಿವಾಸ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತವ್ರ ಮನೆಗೆ ಬಂದಾಗ ಜಾನ್ವಿ ಅವರು ಎಷ್ಟು ಖುಷಿಯಾಗಿರ್ತಾರೆ. ಆದರೆ ನನ್ನ ಜೊತೆ ಇರೋವಾಗ ಮಾತ್ರ ಯಾಕೆ ಖುಷಿಯಾಗೇ ಇರಲ್ಲ. ನೋ ಜಯಂತ್, ಸುಮ್ಮನೆ ಏನೇನೋ ಯೋಚನೆ ಮಾಡ್ತಾ ಇದೀಯ ನೀನಷ್ಟೇ. ಅವ್ರು ಇಲ್ಲೂ ನನ್ನ ಜೊತೆ ಎಷ್ಟೊಂದು ಖುಷಿಯಾಗಿದ್ದಾರಲ್ವಾ. ಆದರೆ ಅವ್ರು ಆಡ್ತಿರೋದೆಲ್ಲ ಬರೀ ನಾಟಕನಾ ಅಥವಾ ನಿಜನಾ ಅಂತ ಹೇಗೆ ತಿಳ್ಕೊಳ್ಳೋದು? ಒಂದು ಕೆಲಸ ಮಾಡೋಣ, ಇವತ್ತೇ ನಾವು ವಾಪಸ್ ನಮ್ಮ ಮನೆಗೆ ಹೋಗಬೇಕು ಅಂತ ಹೇಳೋಣ. ಆಗ ಅವ್ರು ಖುಷಿಯಾಗಿದ್ದರೆ ನಾಟಕ ಆಡ್ತಾ ಇಲ್ಲ ಅಂತ, ಬೇಜಾರು ಮಾಡಿಕೊಂಡ್ರೆ ನಾಟಕ ಆಡ್ತಿದ್ದಾರೆ ಅಂತ. ರೀ, ಏನ್ ಹೀಗೆ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ನಾನು ನನ್ನ ಮೊದಲನೇ ಹೆಂಡತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಹಾ, ಮೊದಲನೇ ಹೆಂಡ್ತಿನ? ನನ್ನ ಕೆಲಸನೇ ನನ್ನ ಮೊದಲನೇ ಹೆಂಡತಿ ಅಲ್ವಾ, ಅದಕ್ಕೆ ಹಾಗೆ ಹೇಳಿದೆ ಅಷ್ಟೇ, ತಮಾಷೆಗೆ. ಆಗ ಈಗ ಹೇಳಿದ್ ನೋಡಿ ಏನಪ್ಪ ಅನ್ಕೊಂಡ್ಬಿಟ್ಟೆ. ಇಷ್ಟು ದಿವಸ ನನ್ನ ಜೊತೆ ಜೀವನ ಮಾಡ್ತಾ ಇದ್ದೀರಾ, ಇನ್ನೂ ನನ್ನ ಅರ್ಥ ಮಾಡ್ಕೊಂಡಿಲ್ವಾ ನೀವು? ಅರ್ಥ ಮಾಡ್ಕೊಂಡಿದ್ದೀನಿ, ಆದ್ರೂ ಸಡನ್ ಆಗಿ ಮೊದಲನೇ ಹೆಂಡತಿ ಅಂತೆಲ್ಲ ಅಂದ್ರೆ ಭಯ ಹಾಕಲ್ವಾ? ಸದ್ಯಕ್ಕೆ ನನ್ನ ಮೊದಲನೇ ಹೆಂಡತಿ, ಎರಡನೇ ಹೆಂಡತಿ ಎಲ್ಲ ನೀವೇ ನೋಡಿ. ಅದಕ್ಕೆ ಕೆಲಸ ಎಲ್ಲ ಬಿಟ್ಟು ಹೀಗೆ ನಿಮ್ಮ ಜೊತೆ ಇದೀನಲ್ಲ. ಅದೇ ಮತ್ತೆ, ಕೆಲಸ ಎಲ್ಲ ಬಿಟ್ರೆ ಜೀವನ ಹೇಗೆ ನಡೆಯೋದು? ಜೀವನದಲ್ಲಿ ಪ್ರೀತಿ ಇರಬೇಕು, ಆದ್ರೆ ಪ್ರೀತಿನೇ ಜೀವನ ಆಗ್ಬಾರ್ದು ರೀ. ಆದರೆ
ನನ್ನ ಜೀವನನೇ ಸಾಕ್ಷಾತ್ಕಾರ ಮಾಡಿರೋ ನಿಮ್ಮ ಪ್ರೀತಿನೇ ನನ್ನ ಜೀವನ ಅಲ್ವಾ? ಅಬ್ಬಬ್ಬಬ್ಬ, ಸಾಕು 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 ಸಾಕು. ನೀವು ಬಿಟ್ರೆ ಕವಿನ ಆಗ್ಬಿಡ್ತೀರಾ. ಅದಿರ್ಲಿ, ನೀವಾಗ್ಲೇ ಏನೋ ನಿಂತ್ಕೊಂಡು ಯೋಚನೆ ಮಾಡ್ತಿದ್ರಲ್ಲ, ಅದೇನು ಅಂತ ಹೇಳಿ. ಜಾನ್ವಿ ಅವರೇ, ಇವತ್ತು ನಾವಿಬ್ರು ವಾಪಸ್ ಮನೆಗೆ ಹೋಗ್ಬೋದಾ ಅಂತ ಏನು ಹೇಳ್ತೀರಿ? ಇದ್ರಲ್ಲಿ ಹೇಳೋದೇನಿದೆ, ನೀವು ಅನ್ಕೊಂಡ್ಮೇಲೆ ಹೊರಡೋಣ. ಅಲ್ಲ ಜಾನ್ವಿ ಅವರೇ, ಈಗ ನೋಡಿ, ಅಪರೂಪಕ್ಕೆ ನೀವು ಇಲ್ಲಿಗೆ ವಾಪಸ್ ಬಂದಿದ್ದೀರಿ. ಇನ್ನೊಂದು 2 ದಿನ ಇಲ್ಲೇ ಇದ್ದು ಆಮೇಲೆ ಹೋಗೋಣ ಅಂತ ನಿಮ್ಗೆ ಅನ್ಸಿರುತ್ತೆ. ನಾನು ದಿಢೀರಂತ ಹೀಗೆ ಹೋಗೋಣ ಅಂದ್ಬಿಟ್ರೆ ನಿಮಗೆ ಬೇಜಾರಾಗಲ್ವಾ? ಇದ್ರಲ್ಲಿ ಬೇಜಾರಾಗೋದು ಏನಿದೆ ರೀ? ಯಾವತ್ತಿದ್ರೂ ನಮ್ಮ ಮನೆಗೆ ಹೋಗ್ಲೇಬೇಕಲ್ವಾ? ಮದ್ವೆ ಆದ್ಮೇಲೆ ಗಂಡನ ಮನೆನೇ ನಮ್ಮ ನಿಜವಾದ ಮನೆ. ಸರಿ ಜಾನ್ವಿ ಅವರೇ, ಹಾಗಾದರೆ ನೀವು ಲಗೇಜ್ ಪ್ಯಾಕ್ ಮಾಡ್ಕೊಳ್ಳಿ, ಇವತ್ತೇ ಹೊರಡೋಣ. ಸರಿ, ಅಮ್ಮಂಗೆ ಹೇಳಿ ಬಂದ್ಬಿಡ್ತೀನಿ, ಆಮೇಲೆ ಪ್ಯಾಕ್ ಮಾಡ್ಕೊತೀನಿ. ಶೋರ್. ಛೇ, ನಾನೇ ಇವ್ರ ಬಗ್ಗೆ ತಪ್ಪಾಗಿ ಯೋಚನೆ ಮಾಡಿಬಿಟ್ಟೆ. ಇವ್ರು ನಿಜವಾಗ್ಲೂ ಬದಲಾಗಿದ್ದಾರೆ, ನನ್ನ ಇಷ್ಟದಂತೆ ನಡ್ಕೋತಾ ಇದ್ದಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲ ಕಣೆ, ಎತ್ತ ಮಗಳ ಕಣ್ಣೀರು ಕರೆದಿರುವಂತ ತಾಯಿ ಪ್ರಪಂಚ ಯಾರವರ ಬತ್ತಾಡಿರು. ಬಂಗಾರಮ್ಮ ಬಂದ್ರೆ ನಾನು ಅವ್ವ ನೀನೇಕೆ ಇಷ್ಟೊಂದು ಬಿದ್ದೀಯಾ? ಅವಳು ಬತ್ತಿರೋದು ನಮ್ಮ ಮನೆಗೆ ಬಂದ್ಮೇಕೆ ನಾವು ಹೇಳ್ದೆ ಕೇಳ್ಕೊಂಡು ಬಾಲ ಮುದುಕೊಂಡು ತುಮ್ಕಿರ್ಬೇಕು. ನಂಜವ್ವ, ಊರವರೆಲ್ಲ ಬತ್ತಿದ್ರು ಬಂಗಾರಮ್ಮ ಬರೋ ಸೂಚನೆ ಕಾಣ್ತಿಲ್ಲ. ಅಯ್ಯೋ, ಅವಳು ಬರ್ತಾಳೆ ಅಂತಾನೆ ನಾನು ಬೇಕಾದವ್ರನ್ನೆಲ್ಲ ಕರ್ದೀವ್ನಿ. ಅವಳು ಏನಾದ್ರು ಬರದೆ ಹೋದ್ರೆ ಲೆಕ್ಕಾಚಾರ ತಪ್ಪತ್ತೆ. ಹೆಂಗನ ಮಾಡಿ ಆ ಬಂಗಾರಮ್ಮ ಬರೋ ಥರ ಏನಾರ ಒಂದು ಆಟ ಕಟ್ಟು. ಆದರೆ ಇದಕ್ಕೆಲ್ಲ ಸರಿಯಾದವಳು ಆ ರಾಜಿ ಇದಕ್ಕೆಲ್ಲ ಒಂದು ಪ್ಲಾನ್ ಮಾಡ್ತಾರೆ. ನೀನು ಹೇಳೋದು ಸರಿನೇಯ. ಹೌದು, ರಾಜವ ಯಾಕಿನೂ ಬಂದಿಲ್ಲ? ಅಯ್ಯೋ, ನನ್ನ ಮಂಕೂದಿಗೆಷ್ಟು ಅವಳನ್ನ ಕರೆಯೋದನ್ನೇ ಮಾಡ್ಬಿಟ್ಟಿನಿ ಕಡೆ. ಫೋನ್ ಮಾಡ್ತೀನಿ. ಸಾರ ಅಂತೆ ಫೋನ್ ರಿಂಗ್ ಆಯ್ತಿರೋದಲ್ಲಿ ಒಳ್ಳೆ ಮನೆ ಮ್ಯಾಗ ಬ್ಯಾಂಕ್ ಬಿದ್ದೊಳಂಗೆ ಆಡ್ತಿದ್ದಿಲ್ಲ. ಓ ನಂಜವ್ವ ತಗೋ ಅಗೋ ಹೊಸಿ ಗತ್ನಾಗ ಮಾತಾಡು. ಈ ವಿಷಯನೆಲ್ಲ ಹೇಳಿ ನಗ್ಪಾಡ್ಲಾಕ್ಬೇಡ. ತಗೋ. ಅಲೋ ರಾಜಿ. ಹಲೋ, ಹೇಳು ನಂಜವ್ವ. ಏ ರಾಜಿ, ಇದು ಯಾಕೆ ಹಿಂಗೆ ಮಾತಾಡ್ತಿದ್ಯಾ? ಅದು ಏನೂ ಇಲ್ಲ, ನೀನು ಹೇಳು ನಂಜವ್ವ. ಇದೇನೇ ಇದು ಆವು ಅನ್ಕೊಂಡು ನೋಡವ ರಾಜಿ, ಇವತ್ತು ನನ್ನ ಸೊಸೆ ಸೀಮಂತ ಮಡಿಕೊಂಡಿನಿ, ಬಿರು ರೆಡಿ ಆಗಿ ಬಂದ್ಬಿಡು. ಹಾಂ? ಅಯ್ಯೋ ಇಲ್ಲಪ್ಪ, ನಾನು ಬರೋಕ್ಕಿಲ್ಲ. ಯಾಕೆ ಈ ಕರಿತೀನಿ ಅಂತ ಬೇಸರನೇನೆ ಸಮಸ್ಬಿಡವ. ನಾನು ಯಾವುದೋ ಟೆನ್ಷನ್ ಆಗಿ ನೀನು ಕರೆಯೋದು ಮಾಡ್ತಾಯಿತ್ತು. ಒಟ ಅಂತ ಮಾತಾಡ್ಬೇಡ ನಂಜಮ್ಮ, ನನ್ನ ಮಾತ್ರ ಸ್ವಲ್ಪ ಕೇಳಿಸ್ಕೊ. ನಾನು ಬರೋಕ್ಕಿಲ್ಲ ಅಂದ್ರೆ ಬರೋಕ್ಕಿಲ್ಲ. ಯಾಕೆ ರಾಜವ್ವ ದಿಗಲ್ ಬಿದ್ದಂಗೆ ಮಾತಾಡ್ತಿದ್ಯಾ? ಏನಾಯ್ತು? ಅದು ಸೂರಜ್ ಕಂಡೆ. ಅದು ಸಾನ ಬಂದಿದ್ಲು. ಏನಂದ್ರೆ? ಪುಟ್ಟಕ್ಕನ ಮಗಳು ಸಾನ ಬಂದಿದ್ಲು ಅಂದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.
Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ಸತ್ಯ ಬರ್ತಾ ಇದ್ದಾಳೆ. ಏನು ನೋಡ್ತಿದ್ದೀರಾ? ಹಚ್ಚರ ಪಟಾಕಿನ ಲೇ, ತೆಗಿಯೋ ಬೇಗ. ಒಂದ್ ನಿಮಿಷ, ಬೇಡ. ಸತ್ಯ, ಇದು ಸೆಲೆಬ್ರೇಷನ್ ಟೈಮು. ಸತ್ಯ, ನೀನ್ ಮಾಡಿರೋ ಸಾಧನೆನ ನಾವ್ ಇಷ್ಟು ಆಚರಿಸಿಲ್ಲ ಅಂದ್ರೆ ಹಿಂಗೆ. ಲೇ, ನೀ ತೆಗಿಯೋ. ಬೇಡ ಅಂತ ಹೇಳಿದ್ನಲ್ಲ. ಏ ಹುಡುಗಿ, ಏನಾಯ್ತು? ನಿನ್ನ ಸಾಧನೆನ ಸಂಭ್ರಮಿಸೋಣ ಅಂತ ನಾವಿದ್ದೀವಿ, ನೀನ್ ನೋಡಿದ್ರೆ ಬೇಡ ಅಂತೀಯಾ? ಬೇಡ ಅತ್ತೆ. ಅಲ್ಲ, ಅದಕ್ಕೊಂದು ಕಾರಣ ಬೇಕಲ್ಲ. ಸ್ಟೇಷನಿಗೆ ಹೋಗಿದ್ದೆ, ಕಮಿಷನರ್ನ ಮೀಟ್ ಮಾಡಬೇಕು ಅಂತಾನು ಹೇಳಿದ್ದೆ. ಏನಾಯ್ತು? ಅತ್ತೆ, ನನ್ನ ಮತ್ತೆ ನನ್ನ ಟೀಮ್ನ ಕೆಲಸದಿಂದ ಸಸ್ಪೆಂಡ್ ಮಾಡಿದ್ದಾರೆ. ಏನು? ನಿನ್ನನ್ನ ಸಸ್ಪೆಂಡ್ ಮಾಡಿದಾರ? ಯಾಕೆ? ಅಂಥ ಕೆಲಸ ನೀನೇನ್ ಮಾಡಿದ್ಯಂತೆ? ಸತ್ಯ, ನೀನ್ ಜೋಕ್ ಮಾಡ್ತಿಲ್ಲ ತಾನೆ? ನಿನ್ನನ್ನೇನಕ್ಕೆ ಸಸ್ಪೆಂಡ್ ಮಾಡ್ತಾರೆ? ಸತ್ಯ, ಯಾಕಮ್ಮ ಸುಮ್ಮನೆ ನಿಂತುಬಿಟ್ಟೆ? ನೀನು ಈಗ ಸಪ್ಪಿಗೆ ನಿಂತ್ಕೊಂಡ್ಬಿಟ್ರೆ ನಮ್ಗೆ ಏನು ತಿಳ್ಕೊಬೇಕು? ಇವಳು ಸುಮ್ಮನೆ ನಿಂತಿದ್ದಾಳೆ ಅಂದ್ರೆ ಸಸ್ಪೆಂಡ್ ಆಗಿರೋದು ನಿಜ ಅಂತಾಯ್ತು. ಹೌದು ಸತ್ಯ, ಸಸ್ಪೆನ್ಷನ್ಗೆ ಕಾರಣ ಏನಂತೆ? ಕಾರಣ ಇನ್ನೇನೋ ಇರುತ್ತೆ. ಎನ್ಕೌಂಟರ್ಗೆ ಎನ್ಕ್ವೈರಿ ಬಂದಿರುತ್ತೆ, ಮೇಲಿನ ಆಫೀಸರಿಂದ ಪ್ರೆಷರ್ ಇರುತ್ತೆ. ಅದಕ್ಕೆ ಇವಳ ಟೀಮನ್ನ ತೆಗೆದು ಹಾಕಿದ್ದಾರೆ ಅಷ್ಟೇ. ಅತ್ತೆ, ಇದೆಲ್ಲ ನಿಮ್ಗೆ ಹೇಗೆ ಗೊತ್ತು? ಹೇಗೆ ಅಂದ್ರೆ, ನನ್ನ ಸೊಸೆ ತನ್ನ ಕರ್ತವ್ಯದಲ್ಲಿ ಕಿಂಚಿತ್ತೂ ಲೋಪ ಮಾಡೋಳಲ್ಲ ಅಂತ ಅಂದಮೇಲೆ ಅವಳಿಗೆ ಇಷ್ಟಾದ್ರೂ ಪ್ರಶಂಸೆ ಸಿಕ್ಕಿಲ್ಲ ಅಂದ್ರೆ ಹೇಗೆ? ಅದೇನೋ ಹೇಳ್ತಾರಲ್ಲ, ಹಣ್ಣಿರೋ ಮರಕ್ಕೆ ಜಾಸ್ತಿ ಕಲ್ಲೇಟು ಅಂತ. ಇದು ಹಾಗೆ. ಪ್ರಾಮಾಣಿಕ ದಕ್ಷ ಅಧಿಕಾರಿಗಳು ಅಂದಮೇಲೆ ಯಾವಾಗಲೂ ಈ ಸಸ್ಪೆನ್ಷನ್ನು, ಟ್ರಾನ್ಸ್ಫರು ಇದಕ್ಕೆಲ್ಲ ರೆಡಿನೇ ಇರಬೇಕು. ಇದಕ್ಕೆಲ್ಲ ಕುಗ್ಗೋ ಹಾಗಿಲ್ಲ ನೀನು. ಸೀತಾ ಹೇಳ್ತಾ ಇರೋದು ಕರೆಕ್ಟಾಗಿದೆ. ಸತ್ಯ, ನೀನು ಬೇಜಾರು ಮಾಡ್ಕೋಬೇಡಮ್ಮ. ಥ್ಯಾಂಕ್ ಯು ರಾರೆ. ನೀವು ಅತ್ತೆ ತಪ್ಪು ತಿಳ್ಕೊಂಡಿದ್ರೇನೋ ಅಂತ ಹೆದರ್ಬಿಟ್ಟಿದ್ದೆ. ಸತ್ಯ, ಹಾಗಾಗ್ಲಿಲ್ಲ. ಸತ್ಯ, ನಿನಗೆ ನಮ್ಮ ಇಡೀ ಫ್ಯಾಮಿಲಿ ಸಪೋರ್ಟ್ ಇರಬೇಕಾದ್ರೆ ಹೀಗೆ ಏನೇನೋ ಅನ್ಕೊಂಡು ಹೆದರ್ಕೊಳಕ್ ಹೋಗ್ಬೇಡ. ನಡಿ, ಮನೆ ಒಳಗಡೆ ಹೋಗೋಣ. ಸಪ್ಪಗಿರ್ಬೇಡ. ಎಲ್ಲದಕ್ಕಿಂತ ಹೆಚ್ಚಾಗಿ ಖುಷಿ ಪಡೋ ವಿಷಯ ಇದು. ಸೆಲೆಬ್ರೇಟ್ ಮಾಡಬೇಕು. ಹಾ, ಈಗ ನಮಗೆ ಇದೆಲ್ಲ ಕಷ್ಟ ಅನಿಸ್ಬೋದು, ಆದರೆ ನಾಳಿನ ದಾರಿಗೆ ಬೆಳಕಿನ ದೀಪ ಹಚ್ಚುವಂಥ ಅನುಭವಗಳಿವು. ಉರ್ಮಿಳಾ, ಆರತಿ ಮಾಡಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಫ್ರೆಂಡಾ? ನಾನು ಪಿಕ್ ಮಾಡ್ತೀನಿ. ಅಂಜು, ಎಲ್ಲಿದ್ಯಾ? ನಾನು ನಿನಗೋಸ್ಕರ ದೇವಸ್ಥಾನದಲ್ಲಿ ಕಾಯ್ತಾ ಇದ್ದೀನಿ. ಬರ್ತೀಯ ಅಲ್ವಾ? ನೀನು ಇಲ್ಲಿಗೆ ಬಂದರೆ ನಾವೆಲ್ಲಾದರೂ ದೂರ ಹೋಗೋಣ. ನಮ್ಮ ಜೀವನನ ನಾವು ಕಟ್ಕೊಳ್ಳೋಣ. ಆಮೇಲೆ ಯಾವ ಪ್ರಾಬ್ಲಮು ಇರಲ್ಲ. ಅಂಜು, ಹಲೋ, ಕೇಳಿಸ್ತಾ ಇದೆ ಅಲ್ವಾ? ಅಂಜು, ಹಲೋ. ಇವಳು ಯಾಕೆ ವಿಡಿಯೋ ಕಾಲ್ ಮಾಡ್ತಿದ್ದಾಳೆ? ನಾನು ದೇವಸ್ಥಾನದಲ್ಲಿ ಇದೀನ ಇಲ್ವಾ ಅಂತ ಚೆಕ್ ಮಾಡೋದಕ್ಕ?
ಬ್ಯಾಡ್ ಅಂಕಲ್. ವಿಡಿಯೋ ಕಾಲ್ ಮಾಡಿ ಏನೂ ಮಾತಾಡದೆ ಅದು ಯಾಕೆ ಕಟ್ ಮಾಡಿದ್ಲು? ಮೋಸ್ಟ್ಲಿ ಬರ್ತಿದ್ದಾಳೆ ಅನ್ಸುತ್ತೆ. ಹಲೋ. ಹಲೋ ಫ್ರೆಂಡ್. ಸೀಪುಟ, ಏನಾಯ್ತು? ಆಲ್ ಓಕೆ? ಬ್ಯಾಡ್ ಅಂಕಲ್. ಬ್ಯಾಡ್ ಅಂಕಲ? ನೀನ್ ರುದ್ರಪತ ಬಗ್ಗೆ ಮಾತಾಡ್ತಿದ್ಯಾ? ಬ್ಯಾಡ್ ಅಂಕಲ್ ಅಜ್ಜಿ ಅಕ್ಕನ್ಗೆ ಫೋನ್ ಮಾಡಿದ್ದ. ವಾಟ್? ನಾನೇ ಫೋನ್ ತಗೊಂಡೆ. ಅಂಜು ನಿನ್ ದೇವಸ್ಥಾನಕ್ಕೆ ಎಷ್ಟೊತ್ತಿಗೆ ಬರ್ತೀಯ ಅಂತ ಕೇಳ್ತ. ಅಂಜು ಬಾ ನಾವು ಜೀವನ ಕಟ್ಕೊಳ್ಳೋಣ, ಎಲ್ಲರಿಂದ ದೂರ ಹೋಗೋಣ ಅಂತ ಹೇಳ್ತಿದ್ದ ಫ್ರೆಂಡ್. ನನ್ನ ಮೇಲೆ ಪ್ರೀತಿ ಇದ್ರೆ ನಿನ್ ಬಾ ಅಂಜು ಅಂತ ಹೇಳ್ತಿದ್ದ ಫ್ರೆಂಡ್. ಅವ್ನು ಮತ್ತೆ ಬರ್ತಾರ ಫ್ರೆಂಡ್? ನನ್ ತುಂಬಾ ಭಯ ಆಗ್ತದೆ. ಅಂಜು ಅಕ್ಕನ್ಗೆ ಏನಾದ್ರು ಮಾಡ್ತಾರಾ? ಸೀಪುಟ, ಲಿಸನ್, ಆ ರುದ್ರ ಪ್ರತಾಪ್ ಮತ್ತೆ ನಿನ್ನ ಹತ್ರ ಬರೋದಕ್ಕೆ ನಾನು ಬಿಡೋದಿಲ್ಲ. ಆಲ್ಸೋ ನಮ್ಮ ಫ್ಯಾಮಿಲಿಗೂ ಅವ್ನು ಏನೂ ಮಾಡೋದಕ್ಕಾಗಲ್ಲ. ಓಕೆನಾ? ನಾನಿದ್ದೀನಿ, ಎಲ್ಲ ಸರಿ ಮಾಡ್ತೀನಿ. ಯು ಡೋಂಟ್ ವರಿ, ಓಕೆ? ಆಲ್ಸೋ ಈ ವಿಷಯನ ಯಾರ ಹತ್ರನೂ ಹೇಳಕ್ ಹೋಗ್ಬೇಡ. ಯಾಕೆ ಫ್ರೆಂಡ್? ಯಾಕಂದ್ರೆ ಎಲ್ಲರೂ ಸುಮ್ಮನೆ ಟೆನ್ಷನ್ ಆಗ್ತಾರೆ. ಜಸ್ಟ್ ಕೀಪ್ ಇಟ್ ವಿತ್ ಯು, ಓಕೆ ಪುಟ? ಈಗ ನೀನು ನನ್ನ ಹತ್ರ ಹೇಳ್ಕೊಂಡಲ್ಲ, ನನಗೆ ಮಾತ್ರ ಹೇಳಬೇಕು. ಸಚ್ ಎ ಬ್ರೇವ್ ಗರ್ಲ್. ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮೀ. ಸೀಪುಟ, ಟೆನ್ಷನ್ ಮಾಡ್ಕೋಬೇಡ, ನಾನೆಲ್ಲ ನೋಡ್ಕೋತೀನಿ. ಓಕೆ? ಬಾಯ್ ಫ್ರೆಂಡ್. ಬಾಯ್. ಆಲ್ಸೋ ಈ ವಿಷಯನ ಯಾರ ಹತ್ರನೂ ಹೇಳಕ್ ಹೋಗ್ಬೇಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸದ್ಯ ವರನ್ ಹತ್ರ ನೇರವಾಗಿ ಮಾತಾಡಿದ್ದಕ್ಕೆ ಎಲ್ಲ ಸರಿ ಹೋಯ್ತು. ಇಲ್ಲಾಂದ್ರೆ ನನ್ನ ಭಯ, ಅವಳ ಆತಂಕ ಇನ್ನೂ ಜಾಸ್ತಿ ಆಗ್ತಿತ್ತು ಹೊರತು ಅದಕ್ಕೆ ಪರಿಹಾರ ಅಂತೂ ಸಿಗ್ತಾ ಇರಲಿಲ್ಲ. ಇದ್ರ ಬಗ್ಗೆ ನೀನ್ ನನ್ನ ಜೊತೆ ಮಾತಾಡೋದು ತಪ್ಪು. ನಿನಗೆ ಏನ್ ಅನಿಸ್ತಿದ್ಯೋ ನೀನ್ ನೇರವಾಗಿ ಹೋಗಿ ಅವಳ ಹತ್ರನೇ ಕೇಳು, ಅವಳ ಹತ್ರನೇ ಮಾತಾಡು. ಇಷ್ಟೆಲ್ಲ ಶ್ರಾವಣಿ ಮೇಡಮ್ ವರನ್ ಜೊತೆ ಮಾತಾಡೋದಿದ್ದಕ್ಕಾಯ್ತು. ಥ್ಯಾಂಕ್ಸ್ ಮೇಡಮ್. ಇದೇನಿದು? ಶ್ರಾವಣಿ ಮೇಡಮ್ ಬಗ್ಗೆ ಮಾತಾಡಿದಾಗೆಲ್ಲ ಒಂದು ಎದುರುಗಡೆ ಇರ್ತಾರೆ, ಇಲ್ಲಾಂದ್ರೆ ಫೋನ್ ಮಾಡ್ತಾರಲ್ಲ. ಹೇಳಿ ಮೇಡಮ್. ಸುಪ್ಪು, ಏನ್ ಗೊತ್ತಾ, ನಾನು ನಿನ್ನೆ ರಾತ್ರಿ ನಿದ್ದೆ ಮಾಡ್ದವಳು ಇವತ್ತು ಬೆಳಗ್ಗೆನೆ ಕಂಡ್ಬಿಟ್ಟಿರೋದು. ಒಂದೇ ಒಂದ್ ನಿಮಿಷನೂ ಯೋಚನೆ ಆಗಿಲ್ಲ ಗೊತ್ತಾ. ನಿದ್ದೆ ಬರ್ದೆ ಒದ್ದಾಡ್ಲೂ ಇಲ್ಲ. ಇಷ್ಟು ದಿನ ಸರಿಯಾಗಿ ನಿದ್ದೆನೆ ಬರ್ತಾ ಇರ್ಲಿಲ್ಲ. ಒಂದಲ್ಲ ಒಂದ್ ಯೋಚನೆ ತಲೆಯಲ್ಲಿ ಕೊಳಿತಾನೆ ಇರ್ತಿತ್ತು. ಹಾಗೆಲ್ಲ ಹೇಳ್ಬೇಡಿ ಮೇಡಮ್, ಎಕ್ಸಾಮ್ ಹಾಲಲ್ಲೇ ನಿದ್ದೆ ಹೊಡೆದವ್ರು ನೀವು. ಸುಬ್ಬು, ಸಾರಿ ಹೇಳಿ ಮೇಡಮ್. ಪ್ರತಿದಿನ ಪ್ರತಿ ಕ್ಷಣ ಅಪ್ಪನ ಬಗ್ಗೆ ಕನ್ಸು ಕಾಣ್ತಿದ್ದ ಕಣ್ಗಳಿಗೆ ನಿದ್ದೆನೆ ಬರ್ತಿರ್ಲಿಲ್ಲ ಸುಬ್ಬು. ನಿದ್ದೆ ಬಂದ್ಮೇಲೆ ಬೀಳೋ ಕನ್ಸುಗಳಿಗೂ ನಿದ್ದೆ ಮಾಡೋದ್ ಬಿಡದೆ ಇರೋ ಕನ್ಸುಗಳಿಗೂ ತುಂಬಾ ವ್ಯತ್ಯಾಸ ಇದೆ. ಆದ್ರೆ ನಿನ್ನಿಂದಾಗಿ ನಾನು ಕಂಡಿದ್ದ ಕನ್ಸುಗಳೆಲ್ಲ ನಿಜ ಆಗ್ತಿದೆ ಸುಬ್ಬು. ಆದ್ರೂ ನನಗೆ ಅಂತೂ ನಂಗೆ ಮರೆಯೋಕ್ಕೆ ಆಗದೆ ಇರೋ ದಿನ ಗೊತ್ತಾ. ನಾನು ಅಪ್ಪನ ಬಗ್ಗೆ ಮನ್ಸು ಬಿಚ್ಚಿ ಮಾತಾಡಿದ್ದು, ನನ್ ಕೈಯಾರೆ ಅಪ್ಪಂಗೆ ಊಟ ತಿನ್ಸಿದ್ದು, ಯಪ್ಪ ನನ್ ಜೀವನ ಸಾರ್ಥಕ ಅನ್ಸಿದೆ ಸುಬ್ಬು. ಬರೀ ಇಷ್ಟೇ ಅಲ್ಲ ಮೇಡಮ್, ಇನ್ ಮುಂದೆ ನೋಡ್ತಾ ಇರಿ, ಯಜಮಾನ್ರೆ ನಿಮ್ಮನ್ನ ನನ್ನ ಮಗಳು ಶ್ರಾವಣಿ ಚಿನ್ನದಂತವಳು ಅಂತ ಹಾಡು ಹೊಗಳ್ತಾರೆ. ಬೋನಸ್ ವಿಷಯದಲ್ಲಿ ನಿಮ್ಮ ಮಾತಿನ ಒಪ್ಕೊಂಡು ನಿಮಗೆ ಥ್ಯಾಂಕ್ಸ್ ಹೇಳಿದ್ರು. ನಿನ್ನೆ ಆಗ್ತಿದ್ದ ಅವಮಾನ ತಪ್ಪಿಸಿ ನೀವು ಮಾತಾಡಿದ್ದಕ್ಕೆ ನಿಮ್ಮನ್ನ ಅಪ್ಕೊಂಡು ನಿಮ್ಮ ಹಣೆಗೆ ಒಂದು ಮುತ್ತು ಕೊಟ್ಟರೆ ಕೊಡ್ಬೋದು ಮೇಡಮ್. ಸುಬ್ಬು, ಹಾಗೇನಾದ್ರೂ ಆಗ್ಬಿಟ್ರೆ ನಿನ್ ಹೆಸರಲ್ಲಿ ಅಭಿಮಾನಿ ಸಂಘನೇ ಕಟ್ಬಿಡ್ತೀನಿ ಕಣೋ. ಅಯ್ಯೋ ಮೇಡಮ್, ನೀವು ಒಳ್ಳೆ
ಸರಿ ಸರಿ, ಈಗ ನನಗೆ ಟೈಮ್ ಇಲ್ಲ. ನೆನ್ನೆ ನಡೆದಿದ್ದ ಪ್ರೋಗ್ರಾಮ್ನ ಸೇವ್ ಮಾಡಿಕೊಂಡು ಅದರಲ್ಲಿ ಒಳ್ಳೊಳ್ಳೆ ಫೋಟೋಸ್ ತೆಗೆದು ಅದನ್ನ ಪ್ರಿಂಟ್ ಕೊಡಬೇಕು. ನಾನು ಆಮೇಲೆ ಮಾತಾಡ್ತೀನಿ ನನ್ನ ಹತ್ರ. ಸರಿ ಮೇಡಮ್. ಸುಬ್ಬು ಒಂದೇ ಒಂದು ನಿಮಿಷ. ಹೇಳಿ ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಬಾಯ್ ಮೇಡಮ್. ಬಾಯ್ ಬಾಯ್. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಂಗೆ ವಾಕಿಂಗ್ ಮಾಡು ಅಂತ ಹೇಳಿರೋದೇ ಮಾವ. ಅವ್ರನ್ನ ಬಿಟ್ಟು ನಿಮ್ಮ ಪಾರ್ಟಿಗೆ ಸೇರಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಹೋಗೋದಾದ್ರೆ ನಾವು 4 ಜನ ಒಟ್ಟಿಗೆ ಹೋಗೋಣ. ತಂದೆ ಜೊತೆ ವಾಕಿಂಗ್ ಹೋಗೋಕ್ಕೂ ಮುಜುಗರನಾ? ಇದೆಲ್ಲ ಇನ್ನು ಎಷ್ಟು ದಿನ ಅವಿ? ಅವ್ರ ಬಗ್ಗೆ ನಿನಗೆ ಒಳ್ಳೆ ಅಭಿಪ್ರಾಯ ಇದೆ, ಗೌರವ ಇದೆ, ಅವ್ರು ಹೇಳೋ ಮಾತನ್ನೆಲ್ಲ ಕೇಳಬೇಕು ಅನ್ನೋ ಮನಸ್ಸು ಇದೆ. ಆದರೆ ಅದ್ರ ಜೊತೆ ಈ ಕೋಪ ಇನ್ನು ಯಾಕೆ ಹಾಗೆ ಇದೆ? ನಿನ್ನ ಕೋಪ ಕಡಿಮೆನೇ ಆಗಲ್ವಾ? ಆಗಲ್ಲ ಅನ್ಸುತ್ತೆ. ಬೇರೆ ಎಲ್ಲ ವಿಷಯದಲ್ಲೂ ನಾನು ಅವ್ರನ್ನ ಒಪ್ಕೋಬೋದು. ಈ ಪ್ರಪಂಚದ ಕಣ್ಗೆ ಅವ್ರು ಒಳ್ಳೆಯವ್ರಾಗೆ ಕಾಣ್ಬೋದು. ಆದರೆ ನನ್ನ ಮನಸ್ಸು ಅವ್ರನ್ನ ಕ್ಷಮಿಸ್ತಾ ಇಲ್ಲ. ನನ್ನ ಹೆತ್ತ ತಾಯಿನ ನನ್ನಿಂದ ಕಿತ್ಕೊಂಡವ್ರನ್ನ ನಾನು ಹೇಗೆ ತಾನೇ ಕ್ಷಮಿಸೋಕ್ಕಾಗತ್ತೆ ಹೇಳಿ? ರೀ, ನಿಮಗೆ ಮಾವನ ಮೇಲೆ ಯಾಕೆ ಸಿಟ್ಟು? ಆಗಲೇ ಹೇಳಿದ್ನಲ್ಲ, ಅವರು ನಮ್ಮ ಅಮ್ಮನ್ನ ಕಿತ್ಕೊಂಡವರು ಅಂತ. ಅವ್ರು ನಿಮ್ಮಿಂದ ಏನು ಕಿತ್ಕೊಂಡ್ರು ಅನ್ನೋದು ಮಾತ್ರ ಯೋಚನೆ ಮಾಡ್ತೀರಾ, ಆದರೆ ಅವ್ರು ನಿಮಗೆ ಏನು ಕೊಟ್ಟರು ಅನ್ನೋದು ಮಾತ್ರ ಯಾಕೆ ಯೋಚನೆ ಮಾಡಲ್ಲ? ಅವ್ರು ನಮಗೇನು ಕೊಟ್ಟಿದ್ದಾರೆ? ಜೀವನ. ಅವ್ರು ನಿಮಗೆ ಜೀವನನೇ ಕಟ್ಕೊಟ್ಟಿದ್ದಾರೆ. ಅವ್ರು ಇಡೀ ಜೀವನ ನಿಮಗೋಸ್ಕರ ತ್ಯಾಗ ಮಾಡಿದ್ದಾರೆ. ನಿಮ್ಮ ಭವಿಷ್ಯಕ್ಕೋಸ್ಕರ ದುಡ್ದಿದ್ದಾರೆ. ನೀವು ಚೆನ್ನಾಗಿರ್ಲಿ ಅಂತ ಇಷ್ಟೆಲ್ಲ ಆಸ್ತಿ ಮಾಡಿದ್ದಾರೆ. ಅದನ್ನ ಪ್ರತಿಯೊಬ್ಬ ತಂದೆನೂ ಮಾಡೇ ಮಾಡ್ತಾರೆ. ತಂದೆ ಆದವ್ರ ಕರ್ತವ್ಯ ಅದು. ಆಯ್ತು, ಕರ್ತವ್ಯಕ್ಕೋಸ್ಕರನೇ ಅವ್ರು ಇದನ್ನೆಲ್ಲ ಮಾಡಿದ್ದಾರೆ ಅನ್ಕೊಳ್ಳೋಣ. ಆದರೆ ಮಗನಾಗಿ ನೀವು ಅವ್ರಿಗೇನು ಮಾಡಿದ್ದೀರಾ? ಮಕ್ಕಳಿಗೋಸ್ಕರ ಭವಿಷ್ಯ ಕಟ್ಕೊಡೋದು ತಂದೆ ಕರ್ತವ್ಯ ಅನ್ನೋದಾದರೆ, ತಂದೆನ ಖುಷಿಯಾಗಿ ಇಟ್ಕೊಳ್ಳೋದು ಮಕ್ಕಳ ಕರ್ತವ್ಯ ಅಲ್ವಾ? ಒಂದು ಆಕ್ಸಿಡೆಂಟಿಂದ ನಿಮ್ಮ ತಾಯಿನ ಕಳ್ಕೊಂಡು ನೀವು ಎಷ್ಟು ದುಃಖ ಪಡ್ತಿದ್ದೀರೋ, ಅದೇ ಥರ ಹೆಂಡತಿನ ಕಳ್ಕೊಂಡು ಮಕ್ಕಳ ಪ್ರೀತಿನ ಕಳ್ಕೊಂಡು ಅವರು ಅಷ್ಟೇ ದುಃಖ ಪಡ್ತಿದ್ದಾರೆ ಅಲ್ವಾ? ಆದರೆ ಅವ್ರ ದುಃಖನೂ ಲೆಕ್ಕಿಸದೆ ತಣಿವಿಲ್ಲದೆ ನಿಮಗೋಸ್ಕರ ದುಡ್ತಿದ್ದಾರೆ. ಈಗ ತುಳಸಿ ಅಮ್ಮನಿಂದ ನಿಮಗೆ ತಾಯಿ ಪ್ರೀತಿ ಸಿಗ್ತಿದೆಯಲ್ಲ, ಅದು ಅವರು ತುಳಸಿ ಅಮ್ಮನ ಮದುವೆ ಮಾಡಿಕೊಂಡು ಈ ಮನೆ ಕರ್ಕೊಂಡು ಬಂದಿದ್ದಕ್ಕೆ. ನಿಜ ಹೇಳಿ, ನೀವು ಮತ್ತೆ ನಿಮ್ಮ ತಾಯಿನ ತುಳಸಿ ಅಮ್ಮನಲ್ಲಿ ನೋಡ್ತಿಲ್ವಾ? ನನ್ನ ಹೆತ್ತ ತಾಯಿ ಬೇರೆ ಅಲ್ಲ, ನೀವು ಬೇರೆ ಅಲ್ಲ ಅಂತ ತುಳಸಿ ಅಮ್ಮನ ನೀವೇ ಹೇಳಿದ್ದೀರ. ಅಂದಮೇಲೆ ನೀವು ಕಳ್ಕೊಂಡಿದ್ದ ತಾಯಿ ಪ್ರೀತಿ ನಿಮಗೆ ಮತ್ತೆ ಸಿಗ್ತಿದೆ ಅಂತಾಯ್ತು. ಇದಕ್ಕೆಲ್ಲ ಕಾರಣ ಮಾವನೇ ಅಲ್ವಾ? ಇಷ್ಟೆಲ್ಲ ಆದಮೇಲೆ ಅವ್ರು ಕಳ್ಕೊಂಡಿರೋ ಮಕ್ಕಳ ಪ್ರೀತಿ ಅವ್ರಿಗೆ ಯಾಕೆ ಮತ್ತೆ ಸಿಗಬಾರ್ದು? ಸರಿ, ನನಗೆ ಟೈಮ್ ಆಯಿತು, ನಾನು ಹೊರಡ್ತೀನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.